ಫ್ಯಾಟ್ ಲಾಸಿಗೆ ನಮ್ಮ ದೇಹದೊಳಗಿರುವಂಥ ಒಂದಿಷ್ಟು ಕೆಮಿಕಲ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕಲಿಯೋಣ. ಉದಾಹರಣೆಗೆ ನಾವೆಲ್ಲರೂ ಕೇಳಿದ್ದೀವಿ ಆ್ಯಸಿಡ್ ಅಂತ. ಆ್ಯಸಿಡ್ ಏನೋ ಇರುತ್ತೆ ಹೊಟ್ಟೆಲಿಯೂ, ಆ್ಯಸಿಡಿಟಿ ಕೆಟ್ಟದ್ದು, ಆ್ಯಸಿಡಿಟಿ ಆಗಿಬಿಟ್ರೆ ಕಷ್ಟ, ಅಥವಾ ಆ್ಯಸಿಡಿಟಿ ಆದರೆ ಡಯಟ್ ಮಾಡೋಕ್ಕಾಗಲ್ಲ, ಆ್ಯಸಿಡಿಟಿ ಆದರೆ ಪ್ರಾಬ್ಲಮ್ ಆಗುತ್ತೆ, ಇದನ್ನೆಲ್ಲ ಕೇಳಿದ್ದೀವಿ. ಹಾಗೆ ಇನ್ನೊಂದು ಶಬ್ದನೂ ಕೇಳಿದ್ದೀರಾ, ಬೈಲ್ ಅಂತ. ಬೈಲ್ ಅಂದರೆ ಏನಂತ ಬಹುಶಃ ಗೊತ್ತಿರಲಿಕ್ಕಿಲ್ಲ ತುಂಬ ಜನರಿಗೆ. ಸೊ ಇವತ್ತು ನಮ್ಮ ದೇಹದಲ್ಲಿ ಹೇಗೆ ನ್ಯಾಚುರಲ್ ಆಗಿ ಒಂದು ಕೆಮಿಕಲ್ ಇಂಡಸ್ಟ್ರಿ ಇದೆ, ಆ ಕೆಮಿಕಲ್ಸ್ ಹೇಗೆ ನೀವು ಮಾಡಿರೋ ತಪ್ಪುಗಳನ್ನೆಲ್ಲ ಮೊದಲು ತಿರ್ತಾ ಇರುತ್ತೆ ಅನ್ನೋದನ್ನು ನೋಡೋಣ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕಾಫಿ ಟೀ ಜಾಸ್ತಿ ಕುಡಿಬೇಡಿ, ಅಥವಾ ಪ್ರೊಸೆಸ್ಡ್ ಫುಡ್ಡನ್ನು ಜಾಸ್ತಿ ತಿನ್ನಬೇಡಿ. ಇನ್ನು ಆಲ್ಕೋಹಾಲ್ ಸ್ಮೋಕಿಂಗ್ ಅಂತೂ ತುಂಬ ದೂರದ ಮಾತಾಯಿತು. ಅದರ ಹೊರತಾಗಿ ಕೂಡ ಆಹಾರದಲ್ಲಿರುವಂತಹ ಪ್ರಿಸರ್ವೇಟಿವ್ ಇರೋದು, ಕಲರ್ ಹಾಕಿರೋದು, ಮತ್ತು ಯಾವುದು ಅಲ್ಟ್ರಾ ಪ್ರೊಸೆಸ್ಡ್ ಅಂದರೆ ಸಿಕ್ಕಾಪಟ್ಟೆ ಬೇರೆ ಬೇರೆ, ಈಗ ರಿಪೀಟೆಡ್ ಹೀಟ್ ಮಾಡಿದ್ದಾಗಿರ್ಬೋದು, ಅಥವಾ ತುಂಬ ಡೀಪ್ ಫ್ರೈಡ್ ಮಾಡಿರೋದು ಆಗಿರಬಹುದು, ಕಲರು, ಟೇಸ್ಟಿಂಗ್ ಪೌಡರ್, ಪ್ರಿಸರ್ವೇಟಿವ್ಸ್ ಇಂಥದ್ದೆಲ್ಲ ಹಾಕಿದ ಫುಡ್ಗಳಾಗಿರ್ಬೋದು, ಇಂಥದ್ದೆಲ್ಲ ಜಾಸ್ತಿ ತೊಗೋಬೇಡಿ ಅಂತ ಹೇಳ್ತಾ ಇರ್ತೀನಲ್ವ. ಯಾಕೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಸೊ ನಾನೊಂದು ಆಹಾರವನ್ನು ತಿಂದಾಗ ನನ್ನ ಹೊಟ್ಟೆಯಲ್ಲಿ ಏನಿರುತ್ತೆ, HCl ಅಂತ ಇರುತ್ತೆ, ಆ್ಯಸಿಡ್. ಅದು ತುಂಬ ತೀಕ್ಷ್ಣವಾದಂಥ ಆ್ಯಸಿಡ್. ಆಹಾರ ತಿಂದ ತಕ್ಷಣ ಅದು ಹೊಟ್ಟೆಯನ್ನು ಸೇರುತ್ತೆ. ಬಟ್ ಹೊಟ್ಟೆ ಸೇರಿದ ಮೇಲೆ ಆ ಆ್ಯಸಿಡ್ ಇನ್ನೇನು ಮಾಡುತ್ತೆ ಅಂತಂದರೆ, ಆ ಆಹಾರವನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ಬ್ರೇಕ್ ಡೌನ್ ಮಾಡುತ್ತೆ, ಅಬ್ಸಾರ್ಪ್ಷನಿಗೆ, ಜೀರ್ಣಕ್ರಿಯೆಗೆ ಚೆನ್ನಾಗಾಗಲಿ ಅಂತ. ಮತ್ತು ಅಷ್ಟೇ ಅಲ್ಲ, ಈ ಆ್ಯಸಿಡ್ ಏನು ಮಾಡುತ್ತೆ, ಅದರ ತೀವ್ರತೆಯಿಂದ ಆಹಾರದ ಜೊತೆ ಸೇರಿರುವಂತಹ ಪ್ಯಾಥೋಜನ್ಸನ್ನು ಮತ್ತು ಪ್ಯಾರಸೈಟ್ಸನ್ನು ಸಾಯಿಸುತ್ತೆ. ಇಲ್ಲಿ ಲಾಲಾರಸ ಕೂಡ ಈ ಕೆಲಸ ಮಾಡಿರುತ್ತೆ. ತಿನ್ನೋವಾಗ ಚೆನ್ನಾಗಿ ಅಗದು ತಿನ್ನಿ ಅಂತ ಹೇಳೋದು ಯಾಕೆ ಅಂತಂದರೆ, ನೀವು ಆಹಾರ ಸೇವನೆ ಮಾಡಿದ ತಕ್ಷಣ ಇಲ್ಲಿ ಒಂದು ಲೆವೆಲಿಗೆ ಅದನ್ನ ತೊಳೆಯುವ ಕೆಲಸ ಲಾಲಾರಸ ಕೂಡ ಮಾಡುತ್ತೆ. ಲಾಲಾರಸ ಅನ್ನೋದು ಒಳ್ಳೆ ಒಂದು ಡಿಸ್ಇನ್ಫೆಕ್ಟೆಂಟ್ ಥರ ಕೆಲಸ ಮಾಡುತ್ತೆ. ನೀಟಾಗಿ ಆಹಾರದಲ್ಲಿ ಏನಾದರೂ ಕ್ಲೀನಿಂಗ್ ಆಗಿರಲಿಲ್ಲ ಅಂದರೂ ಕೂಡ ಲಾಲಾರಸ ಕೆಲಸವನ್ನು ಮಾಡುತ್ತೆ. ಆದರೆ ಅಲ್ಲಿಂದ ಒಳಗೆ ಹೋದ್ಮೇಲೆ ಸ್ಟಮಕ್ ಆ್ಯಸಿಡ್ ಏನು ಮಾಡುತ್ತೆ, ಅದನ್ನ ಚೆನ್ನಾಗಿ ಇನ್ನಷ್ಟು ಸ್ಮಾಲರ್ ಪೀಸಸ್ಗಳಲ್ಲಿ ಬ್ರೇಕ್ ಡೌನ್ ಮಾಡಿಬಿಡುತ್ತೆ. ಅಷ್ಟೇ ಅಲ್ಲದೆ ಆಹಾರದ ಜೊತೆ ಏನಾದರೂ ಪ್ಯಾರಸೈಟ್ಸ್ಗಳು ಅಥವಾ ಪ್ಯಾಥೋಜನ್ಸ್ಗಳು ಹೋಗದಿದ್ದರೆ ಅದನ್ನು ಅದು ಸಾಯಿಸುತ್ತೆ. ಈಗ ಇಮ್ಯಾಜಿನ್ ಮಾಡಿ, ನಾವು ಎಲ್ಲ ತೀರಾ ಗರಂ ಮಸಾಲೆ ಅದು ಇದು ಎಲ್ಲದೂ ತಿಂತಾ ಇರೋದು, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೆ ಆ್ಯಸಿಡಿಟಿ ಆಗ್ತಿದೆ ಅಂತ ಪ್ರತಿದಿನ ನೀವು ಆ್ಯಂಟಾಸಿಡ್ ತೊಗೋತಿದ್ದೀರಾ ಅಂತಂದರೆ, ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಜನ ಎಷ್ಟೋ ವರ್ಷಗಳಿಂದ ಪ್ರತಿನಿತ್ಯ ಆ್ಯಂಟಾಸಿಡನ್ನು ತೊಗೊಳ್ತಿದ್ದಾರೆ. ಅದೊಂದು ತೊಗೊಳ್ದಿದ್ರೆ ಆಗೋದೇ ಇಲ್ಲ ಮೇಡಮ್, ಸಿಕ್ಕಾಬಿಟ್ಟೆ ದಿನ ಬೆಳಿಗ್ಗೆ ಒಂದು ಹಾಕ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆದರೆ ಅವಾಗೇನಾಗುತ್ತೆ, ಆ್ಯಸಿಡ್ ಸೆಕ್ರಿಷನನ್ನು ಆ ಗುಳಿಗೆ ಅನ್ನುವಂಥದ್ದು ನ್ಯೂಟ್ರಲೈಸ್ ಮಾಡ್ತಾ ಬರುತ್ತೆ. ಆಗ ಅವರ ದೇಹದಲ್ಲಿ ಪ್ಯಾಥೋಜನ್ಸ್ಗಳು ಅಥವಾ ಪ್ಯಾರಾಸೈಟ್ಸ್ಗಳು ಈ ರೀತಿಯಾಗಿ ಅವರ ಇಮ್ಯುನಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟೊಂದು ಬಾರಿ ಇವಾಗಂತೂ ರಿಸರ್ಚ್ಗಳು ಪ್ರೂವ್ ಮಾಡಿದೆ, ನಾನು ಹೇಳಬೇಕಂತಿಲ್ಲ. ಆ್ಯಂಟಾಸಿಡ್ಸ್ಗಳನ್ನು ರೆಗ್ಯುಲರ್ಲಾಗಿ ತುಂಬ ವರ್ಷಗಟ್ಟಲೆ ತೊಗೊಂಡವರಲ್ಲಿ ಕ್ಯಾನ್ಸರ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗಾಗಿ ನಮ್ಮ ದೇಹದ ನ್ಯಾಚುರಲ್ ಮೆಕ್ಯಾನಿಸಮ್ ಏನಿದೆ ಅದಕ್ಕೆ ಸಪೋರ್ಟಿವ್ ಆಗಿರೋ ಥರ ನಾವು ಬದುಕಬೇಕೇ ಹೊರತಾಗಿ ನಮ್ಮ ದೇಹದ ಮೆಕ್ಯಾನಿಸಮಿಗೆ ವಿರುದ್ಧವಾಗಿ ನಾವು ಕೆಲಸಗಳನ್ನು ಮಾಡಬಾರ್ದು ಅಲ್ವಾ. HCl ಅನ್ನೋದು ಈಗ ಆಯಿತು, ಅದನ್ನು ಎಲ್ಲ ಇನ್ನಷ್ಟು ಕ್ಲೀನ್ ಮಾಡ್ತು, ಅಲ್ಲಿರೋವಂತಹ ಆಹಾರವನ್ನು ಚಿಕ್ಕ ಚಿಕ್ಕ ಮೊಲಿಕ್ಯುಲಾಗಿ ಬ್ರೇಕ್ ಮಾಡ್ತು. ಅಷ್ಟೇ ಅಲ್ಲದೆ ಅದೇನು ಮಾಡ್ತು, ಅಲ್ಲಿ ಯಾವುದಾದ್ರೂ ವೈರಾಣುಗಳು, ರೋಗಾಣುಗಳು ಇದ್ದರೆ ಅದನ್ನು ಸಾಯಿಸುವಂಥ ಕೆಲಸ ಕೂಡ ಅದು ಮಾಡುತ್ತೆ. ಅಲ್ಲಿಂದ ಅದು ಮುಂದಕ್ಕೆ ಕಳಿಸ್ಬೇಕಲ್ಲ, ಹೊಟ್ಟೆಯಿಂದ ದಾಟಿ ಮುಂದೆ ಹೋಗಬೇಕು. ಆದರೆ ಮುಂದೆ ಹೋಗುವಾಗ ತುಂಬ ಆ್ಯಸಿಡ್ ಇರುತ್ತಲ್ಲ, ಅದರದ್ದು ಅದು ಕರುಳಿನ ಒಳಕ್ಕೆ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಇರುತ್ತೆ, ಕರುಳನ್ನು ಸುಡುವಂತಹ ಸಾಧ್ಯತೆ ಇರುತ್ತೆ. ಇದು ಆ್ಯಸ್ ಇಟ್ ಈಸ್ ಹೋದರೆ, ಯಾಕಂದರೆ ಹೊಟ್ಟೆ ಒಳಗಿನ ಲೇಯರ್ಗಳು, ಹೊಟ್ಟೆಯ ಒಳಗಿನ ಆ ಆ್ಯಸಿಡ್ ಎನ್ವಿರಾನ್ಮೆಂಟನ್ನು ಸಹಿಸ್ಕೊಳ್ಳೋಕ್ಕೆ ಹೊಟ್ಟೆಯ ಜೀವಕೋಶಗಳಿಗೆ ಆಗತ್ತೆ, ಸ್ಟಮಕ್ಕಿಗೆ ಆಗತ್ತೆ. ಆದರೆ ಕರಳಿಗೆ, ಇಂಟೆಸ್ಟೈನ್ನ ಒಳಗಿರೋ ಜೀವಕೋಶಗಳಿಗೆ ಅದು ಪಾಸಿಬಲ್ ಆಗೋದಿಲ್ಲ. ಸೊ ಇಂಟೆಸ್ಟೈನ್ ಒಳಗಡೆ ಇರೋ ಜೀವಕೋಶಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ನಮ್ಮ ಪ್ಯಾಂಕ್ರಿಯಾಸ್ ಇದೆ. ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಅದು ಬೈಕಾರ್ಬ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸ್ಟಮಕ್ಕಿಂದ ಕರಳಿಗೆ ಹೋಗುವ ಮೊದಲು ಈ ಬೈಕಾರ್ಬ್ಸ್ಗಳು ಆ ಆಹಾರವನ್ನು ಸೇರಿ ಅಲ್ಲಿರುವ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡುತ್ತೆ.
ಆಹಾರದಲ್ಲಿರುವ ಆ್ಯಸಿಡ್ ಕಂಟೆಂಟನ್ನು ನ್ಯೂಟ್ರಲೈಸ್ ಮಾಡಿ. ಬಿಕಾಸ್ ಆ್ಯಸಿಡ್ನ ಕೆಲಸ ಏನಿತ್ತು ಅದಾಯ್ತಲ್ವಾ, ಏನೇನು ಪ್ಯಾಥೋಜನ್ಸನ್ನು ಪ್ಯಾರಾಸೈಟ್ಸನ್ನು ಸಾಯಿಸೋದು, ಆಹಾರವನ್ನು ಸ್ಮಾಲರ್ ಮೊಲಿಕ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಮಾಡೋ ಕೆಲಸ ಮುಗೀತು. ಸೊ ಅದು ನ್ಯೂಟ್ರಲೈಸ್ ಮಾಡುತ್ತೆ. ಅಲ್ಲಿಂದ ಮುಂದಕ್ಕೆ ಬೈಲ್ ಅಂತ ಒಂದಿದೆ. ಈ ಬೈಲ್ ಎಲ್ಲಿರುತ್ತೆ? ಬೈಲ್ ಇರೋದು ಗಾಲ್ ಬ್ಲ್ಯಾಡರಲ್ಲಿ, ಆಯಿತಾ? ಬೈಲ್ ಇರೋದು ಗಾಲ್ ಬ್ಲ್ಯಾಡರಲ್ಲಿ, ಆದರೆ ಬೈಲ್ ಉತ್ಪತ್ತಿ ಆಗೋದು ಲಿವರಿಂದ ಉತ್ಪತ್ತಿಯಾಗಿರುತ್ತೆ, ಗಾಲ್ ಬ್ಲ್ಯಾಡರಲ್ಲಿ ಅದು ಇರುತ್ತೆ. ಸೊ ಈ ಆಹಾರ ನ್ಯೂಟ್ರಲೈಸ್ ಆದಮೇಲೆ ಬೈಲ್ ಜೊತೆ ಕೂಡ ಸೇರಿಕೊಳ್ಳುತ್ತೆ. ಸೊ ಈ ನಮ್ಮ ಬೈಲ್ ಏನು ಮಾಡುತ್ತೆ? ಬೈಲಲ್ಲಿ ಆಲ್ಕಲೈನ್ ಎನ್ವೈರಾನ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಬೈಲ್ ಅನ್ನೋದು ಅಪೋಸಿಟ್, ಆ್ಯಸಿಡಿಗೆ ಅಪೋಸಿಟ್ ಇದ್ದಂತೆ, ಅದು ಆಲ್ಕಲೈನ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಆ ಒಂದು ಆಹಾರದಲ್ಲಿ, ನೀವು ತಗೊಂಡಂಥ ಆಹಾರದಲ್ಲಿ ಫ್ಯಾಟ್ ಮೊಲಿಕ್ಯೂಲ್ಸ್ಗಳಿದ್ದರೆ ಆ ಫ್ಯಾಟ್ ಮೊಲಿಕ್ಯೂಲ್ಸ್ಗಳನ್ನು ಇನ್ನಷ್ಟು ಬ್ರೇಕ್ ಡೌನ್ಸ್ ಮಾಡಿ ಅದು ಲೈಪೇಸಿಂದ ಎಲ್ಲ ಅಬ್ಸಾರ್ಬ್ ಆಗೋ ಥರ ನೋಡ್ಕೊಳ್ಳುತ್ತೆ. ಅಂದರೆ ಬೇರೆ ಬೇರೆ ನಮ್ಮ ಎನ್ಸೈಮ್ಸ್ಗಳೇನು ಬ್ರೇಕ್ ಡೌನ್ ಮಾಡೋ ಎನ್ಸೈಮ್ಸ್ಗಳಿದ್ದಾವೆ, ಆಹಾರವನ್ನು ಬ್ರೇಕ್ ಡೌನ್ ಮಾಡೋ ಎನ್ಸೈಮ್ಸ್ಗಳು, ಅವುಗಳಿಗೆಲ್ಲ ಸಿಗೋ ರೀತಿಯಲ್ಲಿ ಈ ಬೈಲ್ ಮಾಡುತ್ತೆ. ಸೊ ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಿಮ್ಮ ದೇಹದಲ್ಲಿ ಆ್ಯಸಿಡಿಟಿಯನ್ನು, ಆಲ್ಕಲೈನಿಟಿಯನ್ನು ಎಲ್ಲದನ್ನು ತಾನೇ ಪ್ರೊಡ್ಯೂಸ್ ಮಾಡುವಂತಹ ಕೆಮಿಕಲ್ ಇಂಡಸ್ಟ್ರಿ ಇಲ್ಲಿ ಒಳಗಡೆ ಇದೆ. ಆದರೆ ನಾವೇನು ಮಾಡ್ತೀವಿ? ನಮ್ಮ ಅತಿಯಾದ ಓವರ್ ಈಟಿಂಗಿಂದ ಅಥವಾ ಅತಿಯಾದ ಕೆಫಿನ್ ಕಂಟೆಂಟಿಂದ, ಅತಿಯಾಗಿ ಹೆಚ್ಚಿಗೆ ಪ್ರೊಸೆಸ್ಡು ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು, ಕಲರ್ಸು, ಟೇಸ್ಟಿಂಗ್ ಏಜೆಂಟ್ಸು ಮತ್ತು ಅತ್ಯಂತ ಜಾಸ್ತಿ ಫ್ಯಾಟ್ ಕಂಟೆಂಟ್ಗಳು ಇರುವಂಥ ಆಹಾರ ತಗೊಳ್ಳೋದ್ರಿಂದ ನಮ್ಮಲ್ಲಿ ಫ್ಯಾಟಿ ಲಿವರ್ ಅಂತ ಆಗ್ಬೋದು. ನಾವು ಫ್ಯಾಟಿ ಲಿವರ್ ಬಗ್ಗೆ ಮೊನ್ನೆ ಕೂಡ ಕಲ್ತಿದ್ವಿ ಹೇಗಾಗುತ್ತೆ ಅಂತ. ಸೊ ಫ್ಯಾಟಿ ಲಿವರ್ ಆದರೂ ಕೂಡ ಬಾಯಿಲ್ ಸೆಕ್ರಿಷನ್ ಕಡಿಮೆ ಆಗುತ್ತೆ. ಬಾಯಿಲ್ ಸೆಕ್ರಿಷನ್ ಕಡಿಮೆ ಆಯಿತು ಅಂತಂದರೆ ನಿಮ್ಮ ಆಹಾರದಲ್ಲಿರುವ ಫ್ಯಾಟ್ ಸರಿಯಾದ ರೀತಿಯಲ್ಲಿ ಮೆಟಬಲೈಸ್ ಆಗಲಿಕ್ಕೆ, ಬ್ರೇಕ್ ಡೌನ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ತಿನ್ನಂಥ ಫ್ಯಾಟ್ ಕರೆಕ್ಟಾಗಿ ಮೆಟಬಲೈಸ್ ಆಗಬೇಕಂತಂದರೆ ಬೈಲ್ ಬೇಕೇ ಬೇಕು. ಆ ಬೈಲ್ ಕಂಟೆಂಟ್ ಕಡಿಮೆ ಆಗ್ತಾ ಬಂದರೆ, ಅಥವಾ ಎಷ್ಟೊಂದು ಜನ ಈಗ ಗಾಲ್ ಬ್ಲ್ಯಾಡರ್ ಪ್ರಾಬ್ಲಮ್ ಅಂತ ಗಾಲ್ ಬ್ಲ್ಯಾಡರ್ನ ರಿಮೂವ್ ಮಾಡಿಸ್ಬಿಟ್ಟಿರ್ತಾರೆ. ಯಾಕೆ ಮಾಡಬಾರ್ದು ಅನ್ನೋದು ಈಗ ನಿಮಗೆ ಅರ್ಥ ಆಗುತ್ತೆ. ಸೊ ಗಾಲ್ ಬ್ಲ್ಯಾಡರೇ ಇಲ್ಲ ಅಂತಂದಾಗ ಅಲ್ಲಿ ನಮಗೆ ಬೇಕಾಗುವಂತಹ ಈ ಜೀರ್ಣಕ್ರಿಯೆಯ ಪ್ರಕ್ರಿಯೆಗೆ ಬೇಕಾದಂತಹ ಕೆಮಿಕಲ್ಸ್ಗಳು ಸಾಕಾಗೋದಿಲ್ಲ. ನಿಜವಾಗಿ ನಮ್ಮ ಈ ದೇಹ ತುಂಬ ಅದ್ಭುತವಾದಂಥ ಒಂದು ಕೆಮಿಕಲ್ ಇಂಡಸ್ಟ್ರಿ. ನೀವು ಮತ್ತೆ ಹೊರಗಡೆಯಿಂದ ಕೆಮಿಕಲ್ ಹಾಕೋ ಅಗತ್ಯ ಇಲ್ಲ, ಒಳಗಡೆ ತುಂಬ ಕೆಮಿಕಲ್ಸ್ಗಳಿದ್ದಾವೆ. ನೀವು ಹೊರಗಡೆಯಿಂದ ಕೆಮಿಕಲ್ಸನ್ನು ಹಾಕಿದಾಗ ಏನಾಗುತ್ತೆ? ಈ ಕೆಮಿಕಲ್ಸ್ಗಳ ಜೊತೆ ಅದು ರಿಯಾಕ್ಟ್ ಮಾಡುತ್ತೆ, ಹಾಗಾಗಿ ನಿಮಗೆ ಸಮಸ್ಯೆಯನ್ನು ಅದು ಉಂಟು ಮಾಡುತ್ತೆ. ಸೊ ನಿಮ್ಮ ಆಹಾರ ಯಾವತ್ತೂ ಕರೆಕ್ಟಾಗಿ ರಿಸೀವ್ ಆಗಿ ಅದು ಅಬ್ಸಾರ್ಬ್ ಆಗಿ ಜೀರ್ಣಕ್ರಿಯೆ ಸಂಪನ್ನ ಆಗಬೇಕು ಅಂತಂದರೆ ನೀವು ತಿನ್ನೋ ಆಹಾರ ಹಿತಮಿತವಾಗಿರಬೇಕು. ಅದರಲ್ಲಿ ಫ್ಯಾಟ್ ಕಂಟೆಂಟ್ಗಳಾಗಿರ್ಬೋದು, ಪ್ರೊಸೆಸ್ಡ್ ಫುಡ್ಗಳಾಗಿರ್ಬೋದು, ಆದಷ್ಟು ಮಿತವಾಗಿರಬೇಕು. ಸೊ ನೀವೇ ನೋಡಿ, ಶುರುವಿನಲ್ಲಿ ನಿಮ್ಮ ದೇಹ ನೀವೇನೇ ತಿಂದರೂ ಜೀರ್ಣಿಸ್ಕೊಳ್ತಾ ಇರತ್ತೆ. ಈ ಕೆಲವ್ರು ಹೇಳ್ತಾರೆ, ಮೊದಲೆಲ್ಲ ಹೀಗೆ ಆಗ್ತಿರ್ಲಿಲ್ಲ ಮೇಡಮ್, ಇವಾಗ ಮನೆ ಊಟ ತಿಂದ್ರೂ ತುಂಬ ಆ್ಯಸಿಡ್ ಆಗ್ತಿದೆ, ತುಂಬಾ ತೊಂದರೆ ಆಗ್ತಿದೆ, ತುಂಬ ಕಷ್ಟ ಆಗ್ತಿದೆ. ಯಾಕೆ ಆಗ್ತಿದೆ? ಯಾಕಂತಂದರೆ ಆ ದೇಹದ ಈ ನ್ಯಾಚುರಲ್ ಮೆಕ್ಯಾನಿಸಮನ್ನು ನಾವು ಹಾಳು ಮಾಡಿರ್ತೀವಿ. ಅತಿಯಾದ ಸ್ಮೋಕಿಂಗಿಂದ, ಅತಿಯಾದ ಆಲ್ಕೋಹಾಲಿಂದ, ಅತಿಯಾದ ಫ್ಯಾಟ್ ಕಂಟೆಂಟಿಂದ, ಓವರ್ ಈಟ್ ಮಾಡೋದ್ರಿಂದ, ಕಾಫಿ ಸಿಕ್ಕಾಪಟ್ಟೆ ಕುಡಿಯೋದ್ರಿಂದ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಈ ನ್ಯಾಚುರಲ್ ಮೆಕ್ಯಾನಿಸಮನ್ನು ಹಾಳು ಮಾಡ್ಕೊಂಡಿರ್ತೇವೆ. ಅದು ಹಾಳು ಮಾಡಿಕೊಂಡು ಆಮೇಲೆ ಈ ಕಡೆ ಆ್ಯಸಿಡ್ಗಳಿಗೆ ಆ್ಯಸಿಡಿಟಿಗೆ ಅಂತ ಆ್ಯಂಟಾಸಿಡನ್ನು ತಿಂತೀವಿ, ಈ ಕಡೆ ಹಸಿವಾಗ್ತಿಲ್ಲ ಅಂತ ಹಸಿವಾಗಕ್ಕೆ ಇನ್ನೊಂದು ತಿಂತೀವಿ. ಒಟ್ಟಿನಲ್ಲಿ ನಮ್ಮ ಇಡೀ ದೇಹದ ಒಳಗಡೆ ನಾವು ಏನೇನು ಹಾಳು ಮಾಡ್ಕೋಬಹುದೋ ಎಲ್ಲದನ್ನು ನಮ್ಮ ಸ್ವಂತ ಪ್ರಯತ್ನದಿಂದ ಮಾಡ್ಕೋತೀವಿ. ಆಮೇಲೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀವಿ. ಆ್ಯಂಡ್ ನೆನಪಲ್ಲಿ ಇಟ್ಕೊಳ್ಳಿ, ಕ್ರಾನಿಕ್ ಸ್ಟ್ರೆಸ್ ಅನ್ನೋಂಥದ್ದು, ಸಿಕ್ಕಾಪಟ್ಟೆ ಸ್ಟ್ರೆಸ್ ಯಾವಾಗ ನಿಮ್ಮಲ್ಲಿ ಬರುತ್ತೆ, ಆ ಕ್ರಾನಿಕ್ ಸ್ಟ್ರೆಸ್ ಅನ್ನೋಂಥದ್ದು HCl ಪ್ರೊಡಕ್ಷನನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಈಗೇನು ನಿಮ್ಮ ಹೊಟ್ಟೆಯಲ್ಲಿ ಏನೋ ಸುಡ್ತಿದೆ ಸಿಕ್ಕಾಪಟ್ಟೆ ಆ್ಯಸಿಡಿಟಿ ಆಗ್ತಿದೆ ಅನ್ನೋಕ್ಕೆ ಯಾವುದೋ ಹಳೆಯ ನೋವು, ನೀವು ತಲೆಯಲ್ಲಿ ಬಚ್ಚಿಟ್ಕೊಂಡಿರೋ ಅಂಥ ನೋವು, ಅದು ಕೂಡ ನಿಮ್ಮ ಆ್ಯಸಿಡಿಟಿಗೆ ಕಾರಣ ಆಗಿರ್ಬೋದು. ಕ್ರಾನಿಕ್ ಸ್ಟ್ರೆಸ್ಸನ್ನು ನೀವು ಇಟ್ಕೊಂಡು ಹೋದಾಗ ಅದು ನಿಮ್ಮ ಆ್ಯಸಿಡ್ ಸೆಕ್ರಿಷನನ್ನು ಹೆಚ್ಚು ಮಾಡುತ್ತೆ. ಸೊ ಆ ಆ್ಯಸಿಡ್ ಅಂಡ್ ಸೆಕ್ರಿಷನನ್ನು ಕರೆಕ್ಟ್ ಮಾಡೋದಕ್ಕೆ, ಅಲ್ಲಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಪ್ಯಾಂಕ್ರಿಯಾಸ್ ಹೆಲ್ದಿಯಾಗಿರೋದು ಕೂಡ ತುಂಬ ಇಂಪಾರ್ಟೆಂಟು. ಪ್ಯಾಂಕ್ರಿಯಾಸ್ ಅದನ್ನ ನ್ಯೂಟ್ರಲೈಸ್ ಮಾಡಾದಮೇಲೆ ಅಲ್ಲಿ ಆಲ್ಕಲೈನ್ ಎನ್ವಿರಾನ್ಮೆಂಟ್ ಬೇಕಾಗಿರೋದ್ರಿಂದ ಬೈಲ್ ಏನಿದೆ, ಬೈಲ್ ಅನ್ನೋದು ಕೂಡ ಉತ್ಪತ್ತಿ ಆಗೋದು ಲಿವರಿಂದ. ಸೊ ಲಿವರ್ ಹೆಲ್ದಿಯಾಗಿರೋದು ತುಂಬ ಮುಖ್ಯ. ಗಾಲ್ ಬ್ಲ್ಯಾಡರಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಸೊ ಗಾಲ್ ಬ್ಲ್ಯಾಡರ್ ಕೂಡ ನಮ್ಮ ಆರೋಗ್ಯದ
ಪಚನ ಕ್ರಿಯೆಗೆ ತುಂಬ ಮುಖ್ಯ. ಸೊ ಯಾವಾಗ ನಮ್ಮ ಲಿವರ್ ಹೆಲ್ದಿ ಆಗಿಲ್ಲ, ನಮ್ಮ ಪ್ಯಾಂಕ್ರಿಯಾಸ್ ಹೆಲ್ದಿ ಆಗಿಲ್ಲ, ಗಾಲ್ ಬ್ಲಾಡರ್ ಎಷ್ಟೋ ಜನರಲ್ಲಿ ಇಲ್ಲವೇ ಇಲ್ಲ. ಸೊ ಆ್ಯಸಿಡ್ ಸೆಕ್ರಿಷನ್ನಿಗೆ ನಾವೇ ಆ್ಯಂಟಾಸಿಡನ್ನು ದಿನ ತಿಂತಿದ್ದೀವಿ. ಸೊ ಈ ರೀತಿ ಮಾಡಿಕೊಂಡಾಗ ನಿಮ್ಮ ಪಚನ ಕ್ರಿಯೆ ನೀವೇ ಹಾಳು ಮಾಡ್ಕೋತೀರ. ಆವಾಗ ಕೆಲವರಲ್ಲಿ ಏನಾಗುತ್ತೆ, ಎಷ್ಟು ತಿಂದರೂ ವೆಯ್ಟ್ ಗೇನೇ ಆಗೋದಿಲ್ಲ ಅಂತಾರೆ. ಹಾಗೆ ಎಷ್ಟೊಂದು ಜನರಲ್ಲಿ ಮೇಡಮ್ ನಾನು ಏನೂ ತಿನ್ನೋದಿಲ್ಲ ಆದರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಏನೂ ತಿಂತಾ ಇಲ್ಲ ಆದರೂ ನನಗೆ ವೆಯ್ಟ್ ಗೇನ್ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ನಾನು ದಪ್ಪ ಆಗ್ತಾ ಇದ್ದೀನಿ, ಎಷ್ಟು ಕಷ್ಟಪಟ್ಟರು ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋ ಮಾತುಗಳೆಲ್ಲ ಯಾಕೆ ಬರುತ್ತೆ ಅಂತಂದರೆ ಇಲ್ಲಿ ಈ ಒಂದು ಮೆಕ್ಯಾನಿಸಮನ್ನು ನಾವು ಹಾಳು ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇವತ್ತಿಂದ ನೆನಪಲ್ಲಿಟ್ಕೊಳ್ಳಿ, ನೀವು ಬೇರೆಯವರೆಲ್ಲ ನಿಮಗೆ ಒಂದಿಷ್ಟು ಚಿಕ್ಕ ವಿಷಯಕ್ಕೆ ತೊಂದರೆ ಕೊಟ್ಟರೆ ನಿಮಗೆ ಬೇಜಾರಾಗತ್ತೆ. ಯಾಕೆ ಇವ್ರು ಹಿಂಗೆ ಮಾಡ್ತಾರೆ, ಇವ್ರಿಗೆ ನನ್ನ ಕಷ್ಟ ಅರ್ಥ ಆಗೋದಿಲ್ವಾ, ನನಗೆ ಯಾಕೆ ಇವ್ರು ಇಷ್ಟು ತೊಂದರೆ ಕೊಡ್ತಾರೆ ಅಂತ ನೀವು ಬೇರೆಯವ್ರ ಬಗ್ಗೆ ಅಂದ್ಕೋತೀರ. ಆದರೆ ಒಮ್ಮೆ ಶಾಂತವಾಗಿ ಕೂತು ಯೋಚನೆ ಮಾಡಿ ನೋಡಿ, ನಿಮ್ಮ ದೇಹಕ್ಕೆ, ದೇಹದೊಳಗೆ ನಡೆಯುವ ನ್ಯಾಚುರಲ್ ಆದಂತಹ ಪ್ರಕ್ರಿಯೆಗಳಿಗೆ ನೀವೇ ಎಷ್ಟು ತೊಂದರೆ ಕೊಡ್ತಾ ಇದ್ದೀರಾ. ನೀವು ಕುಡಿಯೋ ಪ್ರತಿಯೊಂದು ಆ ಕಾಫಿ ಮಗ್ಗೇನಿದೆ ಅಲ್ಲ, ಪ್ರತಿ ಕಾಫಿಯಲ್ಲಿ ನಿಮ್ಮ ದೇಹಕ್ಕೆ ಅಷ್ಟು ತೊಂದರೆ ಕೊಡ್ತಾ ಇದ್ದೀರಾ. ಪ್ರತಿಯೊಂದು ಪ್ರಿಸರ್ವೇಟಿವ್ ಹಾಕಿರೋ ಫುಡ್ಡಲ್ಲಿ, ಪ್ರತಿಯೊಂದು ಕಲರ್ ಹಾಕಿರೋ ಫುಡ್ಡಲ್ಲಿ, ಪ್ರತಿಯೊಂದು ಆ ಟೇಸ್ಟಿಂಗ್ ಪೌಡರ್ ಹಾಕಿರೋಂತಹ ಗೋಬಿ ಮಂಚೂರಿಯಲ್ಲಿ ನಾವೇ ನಮ್ಮ ದೇಹಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀವ. ನಿಮಗೆ ನಿಮ್ಮ ದೇಹದ ಮೇಲೆ ಇಲ್ಲ, ಇನ್ನು ಬೇರೆಯವ್ರೇನೋ ಒಂದು ಇಷ್ಟು ಚಿಕ್ಕ ವಿಷಯಕ್ಕೆ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳೋಕ್ಕೆ ನಿಮಗೆ ಅಧಿಕಾರವೇ ಇಲ್ಲ. ನಿಮಗೆ ನಿಜಕ್ಕೂ ಅಷ್ಟು ಬೇಜಾರು ಮಾಡದೆ ಖುಷಿಯಿಂದ ಇರಬೇಕಂತಂದರೆ ಮೊದಲು ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ಶಿಸ್ತನ್ನು ತಂದ್ಕೊಳ್ಳಿ. ಶಿಸ್ತನ್ನು ತಂದು ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವೇನು ತಿಂತಿದ್ದೀರಾ, ಒಳಗೇನು ನಡೀತಿದೆ ಅನ್ನೋದನ್ನು ಒಂಚೂರು ಪ್ರಜ್ಞೆಯಿಂದ ಯೋಚನೆ ಮಾಡಿ, ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ. ಓಕೆ, ಇದರಲ್ಲಿ ಕೆಮಿಕಲ್ ಇದೆ, ಆದರೆ ಇವತ್ತೊಂದು ದಿನಕ್ಕೆ ಏನು ತೊಂದರೆ ಇಲ್ಲ, ನಾನು ತಿಂತೀನಿ ಅನ್ನುವಂತಹ ಕಾನ್ಷಿಯಸ್ನೆಸ್ ನಿಮ್ಮಲ್ಲಿ ಬಂದರೆ ಆಗ ನೀವು ರಿಪೀಟೆಡ್ಲಿ ಅದನ್ನ ತಿನ್ನೋದನ್ನು ಬಿಡ್ತೀರಾ. ರಿಪೀಟೆಡ್ಲಿ ಈಗ ನಿಮ್ಮ ದೇಹ ಹೇಗೆ ಅಂತಂದರೆ ಅದು ಅಷ್ಟು ಒಳ್ಳೆ ಸಪೋರ್ಟರ್. ಎಲ್ಲೋ ಒಂದು ದಿನ ನೀವು ಕಾಫಿ ಕುಡಿದಿದ್ದಕ್ಕೆ ಇದೆಲ್ಲ ರೋಗ ಕೊಡೋದಿಲ್ಲ, ಆದರೆ ದಿವಸಕ್ಕೆ 8-10 ಕಾಫಿ ಕುಡಿದ್ರೆ ಖಂಡಿತ ಕೊಡುತ್ತೆ. ಎಲ್ಲೋ ಅಪರೂಪಕ್ಕೆ ಒಮ್ಮೆ ಏನೋ ತಿನ್ಬೇಕನ್ನಿಸ್ತು, ತಿಂದೆ ಅಂದರೆ ಏನಾಗೋದಿಲ್ಲ. ಬಟ್ ಪ್ರತಿದಿನ ವಾರಕ್ಕೊಮ್ಮೆ ಹೋಗ್ತಾನೆ ಇರೋದು, ಹೊರಗಡೆ ತಿಂತಾನೆ ಇರೋದು ಮಾಡಿದಾಗ ನಿಮ್ಮ ದೇಹ ಕೂಡ ನಿಮಗೆ ಸಪೋರ್ಟ್ ಮಾಡೋಕ್ಕಾಗದೆ ಅದು ಗಿವ್ ಅಪ್ ಮಾಡಿ ಬಿಡುತ್ತೆ. ಹಾಗಾಗಿ ಇವತ್ತಿನ ಕ್ಲಾಸಿನ ಸಾರಾಂಶ ಏನು ಹೇಳಿ, ನಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಡಿಸಿಪ್ಲಿನ್ಡ್ ಫುಡ್ ಎಷ್ಟು ಮುಖ್ಯ, ನಾವು ಯಾಕೆ ಹೆಲ್ದಿ ಫುಡ್ ತಿನ್ನಬೇಕು, ಜಸ್ಟ್ ಫ್ಯಾಟ್ ಲಾಸಿಗೆ ಅಷ್ಟೇ ಅಲ್ಲ, ನಿಮ್ಮ ಬೈಲ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಲಿವರ್ ಹೆಲ್ದಿ ಆಗಿಲ್ಲ, ಗಾಲ್ ಬ್ಲಾಡರ್ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಆಹಾರದಲ್ಲಿರೋ ಫ್ಯಾಟನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ, ಅದು ಲೈಪೇಸಿಂದ ರಿಸೀವ್ ಆಗೋ ಥರ ಮಾಡೋದಕ್ಕೆ ದೇಹಕ್ಕೆ ಆಗೋದಿಲ್ಲ, ದೇಹಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆ ಚೆನ್ನಾಗಿ ಆಗಬೇಕು ಅಂತಂದರೆ ನಿಮ್ಮ ಲಿವರ್ ಹೆಲ್ತನ್ನು, ಗಾಲ್ ಬ್ಲಾಡರ್ ಹೆಲ್ತನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬೇಕು. ಅದು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಓವರ್ ಈಟ್ ಮಾಡೋದು, ಪದೇ ಪದೇ ತಿನ್ನೋದು, ಪ್ರೊಸೆಸ್ಡ್ ಫುಡ್ ತಿನ್ನೋದು, ಕಾಫಿ ಕುಡಿಯೋದು, ಇಂಥದನ್ನೆಲ್ಲ ನಾವು ದೂರ ಮಾಡಲಿಕ್ಕೆ ಬೇಕು.